ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಧಾನ. ಲೇ ವೈದೇಹಿ, ನೀನು ಊರಿಗೋಲಾಗಿದ್ದು ಸಾಕು ಕಣೆ. ಯಾಕೆ ಅಂದರೆ ನನಗೆ ಕಣ್ಣು ಚೆನ್ನಾಗಿ ಕಾಣುತ್ತೆ. ಅಯ್ಯೋ ಅಮ್ಮ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಬನ್ನಿ. ಯಾಕೆ ಗೊತ್ತಾಗಲ್ಲ? ಆಕಾಶದಲ್ಲಿ ಹಾರೋ ಹಕ್ಕಿ ಯಾವುದು ಅಂತ ಹೇಳಬಲ್ಲೆ, ಅಷ್ಟು ಚೆನ್ನಾಗಿ ಕಣ್ಣು ಕಾಣುತ್ತೆ, ಗೊತ್ತಾ? ಹಾಗಲ್ಲಮ್ಮ ನಾ ಹೇಳಿದ್ದು. ನೀವು ಕಣ್ಣು ಕಾಣುತ್ತೆ ಅಂತ ಒಬ್ಬೊಬ್ಬರೇ ಓಡಾಡಿದ್ರೆ ಆಮೇಲೆ ಸುಹಾಸಿನಿಗೆ ಗೊತ್ತಾದ್ರೆ ಏನು ಮಾಡ್ತೀರಾ? ಅವಳಿಗೆ ಗೊತ್ತಾಗಬಾರ್ದು ಅಂದರೆ ನಾನು ನಿನ್ನ ಜೊತೆಲಿರಬೇಕು, ಆಗ್ತಾನೆ ಅವಳಿಗೆ ಡೌಟ್ ಬರಲ್ಲ. ಹಾಗಂತ ಅವಳಿಗೆ ಹೆದರ್ಕೊಂಡು ಎಷ್ಟು ದಿನ ಇರೋದಕ್ಕಾಗತ್ತೆ? ಎಷ್ಟು ದಿನ ಅಂತ ನೀನು ನನ್ನ ಕೈ ಹಿಡಿದು ನಡೆಸೋದಕ್ಕಾಗತ್ತೆ? ಎಲ್ಲದಕ್ಕೂ ಯಾವತ್ತಾದರೂ ಒಂದು ದಿನ ತೆರೆ ಬೀಳಲೇಬೇಕು ತಾನೇ? ಅಮ್ಮ, ಹಾಗಂತ ಇವತ್ತೇ ತೆರೆ ಬೀಳ್ಸೋಕ್ಕಾಗತ್ತಾ? ಅವಳಿಗೆ ನಿಮ್ಮ ಕಣ್ಣು ಕಾಣುತ್ತೆ ಅಂತ ಗೊತ್ತಾಗೋವರೆಗೂ ನಾನು ಇದೇ ರೀತಿ ನಿಮ್ಮ ಕೈ ಹಿಡ್ಕೊಂಡು ಓಡಾಡಿಸ್ತಾ ಇರ್ತೀನಿ. ಇದೊಂಥರ ಚೆನ್ನಾಗಿದೆ ಕಣೆ. ಮಕ್ಕಳು ದೊಡ್ಡವರಾಗ್ತಾರೆ, ದೊಡ್ಡವ್ರ ವಯಸ್ಸಾದ್ಮೇಲೆ ಮತ್ತೆ ಮಕ್ಕಳಾಗ್ತಾರೆ. ಒಟ್ಟಿನಲ್ಲಿ ಮನುಷ್ಯನಿಗೆ ಮಗುವಾಗಿದ್ದಾಗಲೂ ಆಸರೆ ಬೇಕು, ವಯಸ್ಸಾದ ಮೇಲೂ ಆಸರೆ ಬೇಕು. ವೈದೇಹಿ, ನೀನು ಮಗುವಾಗಿದ್ದಾಗ ನಿನ್ನ ಕೈ ಹಿಡ್ಕೊಂಡು ನಾನು ನಡೆಸ್ತಾ ಇದ್ದೆ, ಈಗ ನೀನು ನನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇದೀಯ. ಮನುಷ್ಯನ ಜೀವನ ಇಷ್ಟೇ ನೋಡು. ಸುಹಾಸಿನಿಯವರೇ, ಎಲ್ಲೋ ಹೊರಟಿರೋ ಹಾಗಿದೆ. ಏ ಸುಹಾಸಿನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಹೇಳೆ, ಮಾತಾಡೆ. ದೇಶಾಂತರ ಹೋಗ್ತಿದ್ದೀನಿ ಅನ್ಕೋ. ಓ ಹೌದಾ? ಹೋಗ್ಬಾ. ಈ ವಯಸ್ಸಲ್ಲಿ ಹೋಗದೆ ಇನ್ಯಾವಾಗ ಹೋಗ್ತೀಯ? ಕಾಶಿ ರಾಮೇಶ್ವರದ ಕಡೆ ಹೋಗು, ತುಂಬ ಚೆನ್ನಾಗಿರುತ್ತಂತೆ. ಅಲ್ಲಿ ಹೋದರೆ ನಿನಗೆ ಪುಣ್ಯನೋ ಬರುತ್ತೆ, ಉಳ್ಕೊಳ್ಳೋದಕ್ಕೂ ಒಳ್ಳೆ ವ್ಯವಸ್ಥೆ ಇದೆಯಂತೆ. ಅಂದಾಗೆ ಬಟ್ಟೆಗಳನ್ನೆಲ್ಲ ದೊಡ್ಡ ಬ್ಯಾಗ್ನಲ್ಲಿ ತುಂಬ್ಕೊಂಡಿದೀಯ ತಾನೇ? ಪಾಪ, ತುಂಬ ದಿನ ಅಲ್ಲೇ ಇರಬೇಕು ಅನ್ಸುತ್ತೆ. ಇರೋ ಬರೋದನ್ನೆಲ್ಲ ತುಂಬ್ಕೊಂಡು ಹೋಗು. ಸಾಕಾಗ್ಲಿಲ್ಲ ಅಂದರೆ ವೇದಾಂತಕ್ಕೆ ಫೋನ್ ಮಾಡು, ಅವನೇ ತಂದು ಕೊಡ್ತಾನೆ. ಅದು ಸರಿ, ಹೇಗೆ ಹೋಗ್ತಾ ಇದೀಯಾ? ರೈಲಲ್ಲಿ ಹೋಗ್ತಾ ಇದೀಯಾ ಅಥವಾ ವಿಮಾನದಲ್ಲಿ ಹೋಗ್ತಾ ಇದೀಯಾ? ಅಮ್ಮ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಏನೇ ಮಾಡ್ತೀಯಾ? ಅಮ್ಮ, ಛೀ. ಏನಮ್ಮ ಇದು? ಮಗು ಥರ ಆಡ್ತಿರಲ್ಲಮ್ಮ ನೀವು, ಸುಮ್ಮನೆ ಇರಿ ಅಮ್ಮ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅಮೂಲ್ಯ, ನನ್ನ ರೂಮ್ನಲ್ಲಿ ನಿನಗೆ ಆರ್ತಿಗೆ ಇಬ್ರಿಗೂ ಸೇರಿ ಜ್ಯುವೆಲ್ರಿ ಇಟ್ಟಿದ್ದೀನಿ. ಅದನ್ನು ಇಬ್ಬರು ಅರ್ಧರ್ಧ ಹಂಚ್ಕೊಳ್ಳಿ. ಏನು ಹೇಳ್ತಿದ್ದಾರೆ ಅತ್ತೆ? ಅದೆಲ್ಲ ನಾವ್ಯಾಕೆ ಹಂಚ್ಕೋಬೇಕು? ಯಾಕೆ ಏನು ಅಂತ ಕೇಳಬೇಡ, ಅದೆಲ್ಲ ನಿಮಗೆ ಸೇರಬೇಕಾಗಿದೆ. ನೀವಿಬ್ಬರು ಹಂಚ್ಕೊಳ್ಳಿ. ಅತ್ತೆ ಪ್ಲೀಸ್, ಏನು ಅಂತ ಸರಿಯಾಗಿ ಹೇಳಿ. ಇದಕ್ಕಿದ್ದಂಗೆ ಒಡವೆ ಹಂಚ್ಕೊಳ್ಳಿ ಅಂತಂದರೆ ನಾವೇನು ಅಂದ್ಕೋಬೇಕು? ನಿನ್ನೆ ನಿಮ್ಮಿಬ್ಬರ ಹತ್ರ ನಾನು ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ದೊಡ್ಡೋಳಾಗಿ ನಾನೇ ಚಿಕ್ಕೋಳ ಥರ ಬಿಹೇವ್ ಮಾಡಿಬಿಟ್ಟೆ. ನಿಮ್ಮಿಬ್ಬರ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಅಮ್ಮ, ದಯವಿಟ್ಟು ಈ ರೀತಿ ತಮಾಷೆ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲ ವೇದಾಂತ್, ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಾಗಿದೆ. ನಾನು ಈ ಮನೇಲಿದ್ದರೆ ಯಾರಿಗೂ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ದೂರ ಹೋಗ್ತಾ ಇದ್ದೀನಿ. ಇನ್ಮೇಲಾದರೂ ನೀವೆಲ್ಲ ಚೆನ್ನಾಗಿರಿ. ಅಮ್ಮ ಪ್ಲೀಸ್ ಅಮ್ಮ,
ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ವೇದಾಂತ್, ಇದೊಂದು ವಿಚಾರದಲ್ಲಿ ಬಲವಂತ ಮಾಡಬೇಡ. ನಿಮ್ಮನ್ನೆಲ್ಲ ಬೆಳೆಸಿ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ದೀನಿ. ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋ ಹಾಗೆ ಮಾಡಿದ್ದೀನಿ. ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಹೇಗೂ ನಿಮ್ಮಮ್ಮ ಬಂದಿದ್ದಾಳೆ. ಇನ್ನು ಮುಂದೆ ನಿಮ್ಮಮ್ಮನೇ ನೋಡ್ಕೋತಾಳೆ. ಇನ್ಮೇಲೆ ನಿಮಗೆಲ್ಲ ನನ್ನ ಅಗತ್ಯ ಇಲ್ಲ. ನನ್ನಿಂದ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಹಾಗೆ ಇನ್ನೊಂದು ವಿಚಾರ, ಯಾರೂ ನನ್ನನ್ನು ಹುಡ್ಕೋಕೆ ಹೋಗಬೇಡಿ. ನಾನು ನಿಮ್ಗೆ ಬರ್ತೀನಿ. ಸಾರಿ, ಹೋಗ್ತೀನಿ. ಅಮ್ಮ, ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಎಡೆಟ್ ಕಪಾಳಕ್ಕೆ ಹೊಡೆದ್ಬೇಡಿ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಸ್ವಲ್ಪ ದಿನ ವೇದಾಂತ್, ನಿಧಾನವಾಗಿ ಎಲ್ಲ ಅಭ್ಯಾಸ ಆಗುತ್ತೆ. ಅಮ್ಮ, ನಾನು ಮಾತಾಡಿದ ಟೋನ್ ಸರಿ ಇಲ್ಲದೆ ಇರ್ಬೋದು, ಅದರ ವಿಷಯ ಸರಿಯಾಗಿತ್ತು. ನಿಮ್ಮನ್ನು ಹರ್ಟ್ ಮಾಡಬೇಕು ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಪ್ಲೀಸ್ ಅಮ್ಮ, ನೀವೆಲ್ಲೂ ಹೋಗ್ಬೇಡಿ. ಇಲ್ಲ ವೇದಾಂತ್, ಹೊರಗಡೆ ಹೋಗಬೇಕು ಅಂತ ಹೆಜ್ಜೆ ಇಟ್ಟಾಗಿದೆ. ಮತ್ತೆ ಒಳಗಡೆ ಕರಿಬೇಡ. ನಾನು ಮಾಡಿರೋದನ್ನ ನೆನೆಸ್ಕೊಂಡ್ರೆ ನನಗೆ ಮನೆಯಲ್ಲಿ ಇರೋಕ್ಕಾಗ್ತಿಲ್ಲ. ಸೊ ನಾನು ಹೋಗಬೇಕು. ಅಮ್ಮ, ತುಂಬ ಸೂಕ್ಷ್ಮ ಸ್ವಭಾವದವರು. ಅಮ್ಮ ಸಿಕ್ಕಿದ್ರು ಅಂತ ನಿಮ್ಮನ್ನ ನಾನು ಹೇಗೆ ಮರಿತೀನಮ್ಮ? ದೇವಕ್ಕೆ ಹೇಗೆ ತಾಯಿಯೋ, ಯಶೋಧನು ಕೂಡ ತಾಯಿ. ಒಂದು ವೇಳೆ ನಿಮ್ಮ ಮನೆ ಬಿಟ್ಟು ಹೋಗ್ಲೇಬೇಕು ಅಂದ್ರೆ ನಿಮ್ಮ ಜೊತೆ ನಾನು ಬರ್ತೀನಿ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ನೀನು ನನ್ನ ಜೊತೆ ಬರಬೇಕು ಅಂತ ಏನಿಲ್ಲ ವೇದಾಂತ್. ನೀನು ವಸಿಷ್ಠ ಮನೆ ಹತ್ರದ ರಾಜ್ಕುಮಾರ. ನೀನೇ ಮನೆ ಬಿಟ್ಟು ಹೋದರೆ ರಾಜ ಇಲ್ದಿರೋ ಅರಮನೆ ಥರ ಆಗುತ್ತೆ. ಅಮ್ಮ, ನನ್ನ ರಾಜ್ಕುಮಾರ ಅಂತ ಹೇಳಿದ್ರೆ ಅಲ್ಲ, ನಾನು ಮಾಡೋ ಕೆಲಸದಲ್ಲಿ ಅಥವಾ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಹಿರಿಯರಾಗಿ ನೀವು ಅದನ್ನು ಕರೆಕ್ಟ್ ಮಾಡಬೇಕೇ ಹೊರತು ಈಗ ಮನೆಯಿಂದ ಹೊರಟೋಗ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಸುಹಾಸಿನಿ, ವೇದಾಂತ್ ಹೇಳೋದು ನಿಜ ಕಣೆ. ನಾನು ಮನೆಗೆ ಬಂದೆ ಅಂತ ನೀನು ಮನೆ ಬಿಟ್ಟು ಹೋಗೋದು ಸರಿಯಲ್ಲ. ನನ್ನ ಮಕ್ಳಿಗೆ ನಾನು ಮಾತ್ರ ತಾಯಿಯಲ್ಲ, ನೀನು ತಾಯಿ ಕಣೆ. ಅಕ್ಕ, ನೀನೇನೋ ನನ್ನ ಮೇಲೆ ಸಲಿಗೆಯಿಂದ, ತಂಗಿ ಅನ್ನೋ ಪ್ರೀತಿಯಿಂದ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಿದ್ಯಾ. ಅದೇ ಮಾತನ್ನ ಅಮೂಲ್ಯ ಕೂಡ ಹೇಳಬೇಕಲ್ವಾ? ಆದರೆ ಪಾಪ, ಅವಳಿಗೆ ನನ್ನ ಮಾತಿಂದ ನೋವಾಗಿದೆ ಅನ್ಸತ್ತೆ. ಸುಹಾಸಿನಿ, ನಮ್ಮ ಅಮೂಲ್ಯನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ನೀನು ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ಅವಳು ನಿನ್ನನ್ನು ತುಂಬಾ ಗೌರವಿಸ್ತಾಳೆ. ಅವಳು ಬೇಕಿದ್ರೆ ನಿನ್ನ ಹತ್ರ ಸಾರಿ ಕೇಳ್ತಾಳೆ. ಅಲ್ವೇ ನಮ್ಮ ಅಮೂಲ್ಯ? ಅತ್ತೆ, ಯಾರು ಬೇಕು ಅಂತ ಮಾಡಲ್ಲ. ಕೆಟ್ಟಗಳಿಗೆ ನಮ್ಮಿಂದ ಆ ಥರ ಮಾಡಿಸ್ಬಿಡುತ್ತೆ.
ನೀವು ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ತಪ್ಪಾಗುತ್ತೆ ಅತ್ತೆ. ಆಗಿರೋದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡಿ. ಸಾರಿ ಅತ್ತೆ. ಸರಿನಮ್ಮ, ನೀವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ. ಸಾರಿ ಸರ್. ನನ್ನ ತಮ್ಮನ ಬೇಲಿ ಏನಾಗಿದೆ? ಇನ್ನೂ ಎಷ್ಟು ದಿವಸ ಅವನು ಜೈಲಲ್ಲಿ ಇರ್ತಾನೆ? ಸರ್, ನಾವು ಟ್ರೈ ಮಾಡ್ತಾನೇ ಇದ್ದೀವಿ, ಬಟ್ ಕೇಸ್ ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಜಡ್ಜ್ ಮುಂದೆ ಹೇಳ್ದಂಗೆ ನನ್ನ ಮುಂದೆ ಹೇಳಬೇಡಿ. ಈ ಥರ ಸ್ಟೋರೀಸು ನಾನು ತುಂಬ ಕೇಳಿದ್ದೀನಿ. ಸರ್, ನಿಮ್ಮ ಬ್ರದರ್ ಮೇಲೆ ಇರೋದು ಪಿಕ್ ಪಾಕೆಟ್ ಕೇಸ್ ಅಲ್ಲ. ಅವರು ಶೂಟ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅದು ಅಲ್ಲದೆ ವೇದಾಂತ್ ಕೈಗೆ ಇಂಜುರಿ ಕೂಡ ಆಗಿದೆ. ಹಾಗಾಗಿ ಬೇಲ್ ಸಿಗೋದು ಡೌಟ್ ಇದೆ ಸರ್. ನಿಮಗೆ ಫೀಸ್ ಜಾಸ್ತಿ ಬೇಕಿದ್ರೆ ಹೇಳಿ, ಆದರೆ ಜಡ್ಜ್ಮೆಂಟ್ ಕೊಡಬೇಡಿ. ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಆದರೆ ನಾಳೆ ನನ್ನ ತಮ್ಮ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲಂದರೆ ನೀವು ಈ ಭೂಮಿ ಮೇಲೆ ಇರಲ್ಲ. ಸರ್, ನಿಮ್ಮ ನೋವೇನಂತ ನನಗೆ ಅರ್ಥ ಆಗುತ್ತೆ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ ಸರ್. ಆ ಥರ ಮಾಡಿದ್ರೆ ನೀವು ನಿಮ್ಮ ತಮ್ಮನ್ನ ಆಚೆ ಕರ್ಕೊಂಡು ಬರ್ಬೋದು. ಏನು? ವೇದಾಂತ್ ನಿಮ್ಮ ತಮ್ಮನ ಮೇಲೆ ಅಟೆಂಪ್ಟ್ ಟು ಮರ್ಡರ್ 307 ಕೇಸ್ ಹಾಕ್ಸಿದ್ದಾರೆ. ಅದ್ರ ಬದಲು ಸೆಕ್ಷನ್ 352 ಅಸಾಲ್ಟ್ ಕೇಸ್ ಹಾಕ್ಸಿದ್ರೆ ಬೇಲ್ ಈಸಿಯಾಗಿ ಸಿಗುತ್ತೆ. ಸರಿ, ಮತ್ತೆ ಹಾಗೆ ಮಾಡಿ. ನಾನು ಮಾತಾಡೋಕ್ಕಾಗಲ್ಲ ಸರ್. ವೇದಾಂತ್ ಹತ್ರ ನೀವೇ ಮಾತಾಡಬೇಕು. ಮಾತಾಡಿ ಕೇಸ್ನ ಸೆಟಲ್ಮೆಂಟ್ ಮಾಡ್ಕೋಬೇಕಾಗತ್ತೆ ಸರ್. ಅವ್ರ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ ಸರ್. ಏನು ಹೇಳ್ತಾ ಇದ್ದೀರಾ? ನಾನು ಅವನ ತಲೆ ತೆಗಿಬೇಕು ಅಂತ ಇದ್ದೀನಿ, ನೀವು ಅವನ ಮುಂದೆ ತಲೆ ಬಗ್ಸ್ಬೇಕಂತ ಹೇಳ್ತಾ ಇದ್ದೀರಾ? ಅಂಥ ಸಂದರ್ಭ ಬಂದರೆ ಪ್ರಾಣ ಬೇಕಾದರೂ ಬಿಡ್ತೀನಿ, ಅವನ ಮುಂದೆ ಮಾತ್ರ ಭಿಕ್ಷೆ ಬಿಡಲ್ಲ. ನೋಡಿ, ನಿಮ್ಮಿಂದ ಬೇಲ್ ಕೊಡ್ಸೋಕ್ಕಾಗಲ್ಲ ಅಂದರೆ ಹೇಳಿ, ಬೇರೆ ಲಾಯರ್ಸ್ ಕರ್ಕೊಂಬರ್ತೀನಿ. ಅವನ ಮುಂದೆ ಮಾತ್ರ ರಾಜಿ ಆಗೋ ಮಾತೇ ಇಲ್ಲ. ಇನ್ನೊಂದು ಮಾತು, ಈ ಥರ ಅಡ್ವೈಸ್ ಮಾಡೋಕ್ಕೆ ನನ್ನ ಹತ್ರ ಬರಬೇಡಿ. ಸಾರಿ ಸರ್. ವಿಶ್ವನಾಥ್ ಅವರು ಹೇಳಿ, ನಮ್ಮ ಅವನು ಸೈಟ್ ಪೇಪರ್ಸ್ನ ಅವ್ರಿಗೆ ವಾಪಸ್ ಕೊಟ್ರಾ? ಹಾಂ ಸರ್, ಮನೆಗೆ ಹೋಗಿ ನಾನೇ ಕೊಟ್ಟು ಬಂದೆ. ತಗೊಳ್ಳಿ ಮಂಜುವರೇ, ನಿಮ್ಮ ಸೈಟ್ ಪೇಪರು. ನಿಮಗೆ ಪ್ರಮೋಷನ್ ಕೊಟ್ಟು ಸಂಬಳ ಜಾಸ್ತಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ಏಜೆನ್ಸಿನಲ್ಲಿ ಪ್ರಮೋಷನ್ ಕೊಡ್ತೀವಂತ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಓ, ದಟ್ಸ್ ಗುಡ್. ಅದಕ್ಕೆ ಅವ್ರು ಏನಂತ ಹೇಳಿದ್ರು? ನಾಳೆ ಆಫೀಸಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನನ್ನ ಮಾತಿಗೆ ಗೌರವ ಕೊಟ್ಟು ಈ ಕೆಲಸನ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಶ್ವನಾಥ್. ನಾನು ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ತೀನಿ ಸರ್. ಅಯ್ಯೋ, ಹೆಲ್ಪ್ ಅಂತ ಹೇಳಬೇಡಿ ಸರ್. ನಾವೇ ನಿಮ್ಮ ಹತ್ರ ಎಷ್ಟೊಂದು ಹೆಲ್ಪ್ ತೊಗೊಂಡಿದ್ದೀವಿ. ಮೇಲಾಗಿ ನೀವು ನಮಗೆ ತುಂಬ ಬಿಸ್ನೆಸ್ ಕೊಟ್ಟಿದ್ದೀರಾ. ಏನು ಕೇಳಿದ್ರು ಇಲ್ಲ ಅಂತ ಸಪೋರ್ಟ್ ಮಾಡಿದ್ದೀರಾ ಸರ್. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ, ಹಾಗೆ ಇದನ್ನು ನಾನೇ ಮಾಡಿಸಿರೋದು ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ಶೋರ್ ಸರ್. ಯಾ, ಸಿ ಯು. ಯಾರಿಗೆ ಗೊತ್ತಾಗಬಾರ್ದು, ಏನು ಗೊತ್ತಾಗಬಾರ್ದು? ನೀನು ಯಾರ ಜೊತೆ ಮಾತಾಡ್ತಿದ್ದೆ? ಅದು
ಬಿಸ್ನೆಸ್ ಬಗ್ಗೆ ಕ್ಲೈಂಟ್ ಹತ್ರ ಮಾತಾಡ್ತಿದ್ದಾರೆ. ಬಿಸ್ನೆಸ್ ವಿಷಯನಾ? ನನಗೇನೋ ಹಂಗೆ ಅನಿಸ್ತಾ ಇಲ್ಲ. ನಿಜ ಹೇಳು, ಯಾರ ಜೊತೆ ಮಾತಾಡ್ತಿದ್ದೆ, ಏನು ಮಾತಾಡ್ತಾ ಇದ್ದೆ ಹೇಳು ವೇದಾಂತ್. ಅದು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಮಂಜು ಅಪ್ಪನಿಗೆ ಪ್ರಮೋಷನ್ ಕೊಡ್ಸಿದ್ದೇನೆ. ಆ ವಿಷಯವಾಗಿ ವಿಶ್ವನಾಥ್ ಅವ್ರ ಹತ್ರ ಮಾತಾಡ್ತಿದ್ದೆ. ಹೌದಾ? ಅಪ್ಪಂಗೆ ಮತ್ತೆ ವಾಪಸ್ ಅಲ್ಲೇ ಕೆಲಸ ಸಿಗ್ತಾ? ನಿಜನಾ ವೇದಾಂತ್? ಹೌದು ಬಚಾರಿ, ನಿನ್ಮೇಲೆ ನಿಜ. ಆದ್ರೆ ಅದೇ ಕೆಲಸ ಅಲ್ಲ, ಕೆಲಸದಲ್ಲಿ ಪ್ರಮೋಷನ್. ಥ್ಯಾಂಕ್ ಯು ಸೋ ಮಚ್ ವೇದಾಂತ್. ನಿನ್ನಿಂದ ಅಪ್ಪಂಗೆ ತುಂಬ ಹೆಲ್ಪ್ ಆಗಿದೆ. ನಿನ್ನಂತ ಗಂಡ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಕಿದ್ರೆ ಯಾರೂ ಕಣ್ಣೀರು ಹಾಕಲ್ಲ. ಕಷ್ಟ ಅಂತ ತವ್ರ ಮನೆಗೆ ಓಡೋಗಲ್ಲ. ಯಾವತ್ತೇ ಮಾವನು ಕಷ್ಟದಲ್ಲಿ ನರಳಲ್ಲ. ನೀನು ನಿಜವಾಗ್ಲೂ ಗ್ರೇಟ್ ವೇದಾಂತ್. ಸುಹಾಸಿನಿ, ನೀನ್ ಆಕ್ಟಿಂಗ್ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಈ ರೇಂಜಿಗೆ ಆಕ್ಟಿಂಗ್ ಮಾಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಿನಗೆ ಅವಾರ್ಡ್ ಕೊಡ್ಬೇಕು ಕಣೆ. ಯಾಕೆ? ಬಂಗಾರದ ಮನುಷ್ಯ ಅಣ್ಣೋರ್ ಥರ ಹೋಗ್ತೀನಿ ಅಂತ ಬಾಗ್ಲಲ್ಲಿ ನಿಂತಿದ್ದಲ್ಲ, ಅದಕ್ಕೆ. ಓಹೋ, ನಿನಗದು ಆ್ಯಕ್ಟಿಂಗ್ ಅನ್ನಿಸ್ತಿದೆಯಾ? ಆಕ್ಟಿಂಗ್ ಅಲ್ಲ, ಓವರ್ ಆಕ್ಟಿಂಗ್ ಅನಿಸ್ತು. ಒಂದು ವೇಳೆ ನೀನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ನಾನು ನಿನ್ನನ್ನು ಮನೆ ಬಿಟ್ಟು ಹೋಗೋಕೆ ಬಿಡೋದಿಲ್ಲ. ಯಾಕೆ ಹೇಳು? ಈ ಮನೆ ನಡೆಸ್ಕೊಂಡು ಹೋಗ್ಬೇಕಾಗಿರೋಳು ನೀನು. ಎಲ್ಲ ಜವಾಬ್ದಾರಿ ನಿನ್ನ ತಲೆ ಮೇಲೆ ಇರೋದು. ಮತ್ತೆ ನೀನು? ನಂದೇನಿದ್ರು ಗೆಸ್ಟ್ ಅಪಿಯರೆನ್ಸ್ ಅಷ್ಟೆ. ಬೇಕಿದ್ರೆ ನಿಮ್ಮ ಮಕ್ಕಳಿಗೆ ನಿಜವಾದಮ್ಮ ನಾನಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬೋದು. ಯಜಮಾನ್ರು ಹೇಳಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಕಟ್ಟಿಬಿದ್ದು ನಾನು ಈ ಮನೆಯಲ್ಲಿದ್ದೀನಿ. ಆದರೆ ನೀನು ಹಾಗೆ ಮಾಡೋಕ್ಕಾಗಲ್ಲ, ನೀನು ಇಲ್ಲಿರಲೇಬೇಕು. ಆದರೆ ಇಲ್ಲಿ ನನಗಿಂತ ನಿನ್ನ ಪಾತ್ರ ತುಂಬ ಮುಖ್ಯ. ನೀನಿಲ್ಲಿದ್ದರೆ ಅಷ್ಟೇ ನಾವು ನಮ್ಮ ಗುರಿನ ರೀಚ್ ಮಾಡೋಕ್ಕಾಗೋದು. ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ. ಆಮೇಲೆ ಯಜಮಾನ್ರು ನನ್ನನ್ನು ಈ ಲೋಕದಿಂದನೇ ಕಳಿಸ್ಬಿಡ್ತಾರೆ. ನಾನು ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಮನೆಯಲ್ಲಿ ನನ್ನ ಮೇಲೆ ಯಾರಿಗಿಷ್ಟು ಪ್ರೀತಿ ಇದೆ, ನನ್ನ ಅಸ್ತಿತ್ವ ಏನು ಅಂತ ತಿಳ್ಕೊಬೇಕಿತ್ತು. ಮೇಲಾಗಿ ಇದರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಇವ್ರದ್ದೇ ಅಂತ ಎಲ್ಲರ ಮುಂದೆ ಪ್ರೂವ್ ಮಾಡಬೇಕಿತ್ತು. ತಪ್ಪೆಲ್ಲ ನಂದೇ ಅಂತ ವೇದಾಂತ್ ಎಲ್ಲ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡ. ನಾನೇನಾದರೂ ಈ ರೀತಿ ಡ್ರಾಮಾ ಆಡಿರಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ದಡ್ಡಿ ಥರ ಮಾತಾಡ್ಬೇಡ ಸುಹಾಸಿನಿ. ಹೋಗ್ತೀನಿ ಹೋಗ್ತೀನಿ ಅಂತ 1 ಸತಿ ಹೇಳಿದ್ರೆ ಸರಿ, 2 ಸತಿ ಹೇಳಿದ್ರೆ ಸರಿ, ಅದನ್ನೇ 10 ಸತಿ ಹೇಳ್ತಾ ಇದ್ರೆ ಹೋಗು ಅಂತ ಟಿಕೆಟ್ ಬುಕ್ ಮಾಡಿ ನಿನ್ನನ್ನು ಕಳಿಸೇ ಬಿಡ್ತಾರೆ. ಆ ವೇದಾಂತ್ ಬೇರೆ ಸರಿ ಇಲ್ಲ ಅವನು. ನೋಡು, ನೀನು ವೇದಾಂತ್ನ ಈಗ ನೋಡ್ತಾ ಇದ್ದೀಯ, ನಾನು ಅವನನ್ನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ನಾನು ಈ ರೀತಿ ಹೇಳಿದ್ರೆ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಅವನು ಹೇಳ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇನ್ ಕೇಸ್ ವೇದಾಂತ್ ಹೋಗು ಅಂತ ಹೇಳಿದ್ದಿದ್ರು ಬೇರೆಯವರು ಬೇಡ ಅಂತಲೇ ಹೇಳ್ತಿದ್ರು. ನನ್ನ ಮೇಲೆ ಕಮ್ಮಿ ಆಗಿರೋ ನಂಬಿಕೆನ ಉಳಿಸ್ಕೋಬೇಕಿತ್ತು. ಸೊ ಈ ಡ್ರಾಮಾ ಮಾಡಲೇಬೇಕಾಯ್ತು. ಈ ಥರ ಮಾಡಿಲ್ಲ ಅಂದಿದ್ರೆ ಆ ಅಮೂಲ್ಯ ನನ್ನ ಹತ್ರ ಕ್ಷಮೆ ಕೇಳ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ತಲೆ ಕೆಳಗಾದರೂ ಅವಳು ನನ್ನ ಹತ್ರ ಕ್ಷಮೆ ಕೇಳ್ತಿರ್ಲಿಲ್ಲ. ಹಾಂ, ಅಂದಹಾಗೆ ನಿನಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ನನಗೆ ಯಾಕೆ? ಕ್ಲೈಮ್ಯಾಕ್ಸ್ನಲ್ಲಿ ಬಂದು ಸಾಥ್ ಕೊಟ್ಟಿಯಲ್ಲ, ಅದಕ್ಕೆ. ಇನ್ನೊಂದ್ಸತಿ ಈ ಮನೆಯಿಂದ ಹೋಗ್ತೀನಿ ಅಂತ ಮಾತ್ರ ಹೇಳಬೇಡ. ವೇದಾಂತ್ ಯಾವುದೋ ಮೂಡಲ್ಲಿ ಆಯಿತು ಹೋಗು ಅಂತ ಹೇಳಿಬಿಟ್ರೆ ಆಮೇಲೆ ನಾನೇನು ಮಾಡಲಿ? ಯಜಮಾನ್ರು ನಮ್ಮಿಬ್ಬರನ್ನ ಈ ಲೋಕದಿಂದನೇ ಕಳಿಸ್ಬಿಡ್ತಾರೆ. ಒಂದು ನಿಮಿಷ. ಏನ್ ಹೇಳ್ತಾ ಇದ್ದೀರಾ? ಬೀಳ್ಸಿಗ ಡೌಟಾ? ಮತ್ತೇನ್ ಮಾಡೋಣ?
ಯಾವಾಗ ಬಂದ್ಯಮ್ಮ? ಏನಾರು ಬೇಕಾಗಿತ್ತಾ? ಯಾರಿಗೂ ಬೇಲ್ ಸಿಕ್ಕಲ್ಲ ಅಂತ ಹೇಳ್ತಿದ್ರಲ್ಲ ಅತ್ತೆ, ಯಾರಿಗೆ? ಅಷ್ಟಕ್ಕೂ ಅರೆಸ್ಟ್ ಆಗಿರೋದು ಯಾರು? ಓ ಅದಾ, ನಮ್ಮ ಆಶ್ರಮದಲ್ಲಿ ಯಾರೋ ತುಂಬ ಕಷ್ಟದಲ್ಲಿದ್ದಾರಮ್ಮ, ಅವ್ರ ಜೊತೆ ಮಾತಾಡ್ತಿದ್ದೆ. ಆಶ್ರಮದಲ್ಲಿರೋರ್ಗೂ ಬೇಲ್ಗೂ ಏನು ಸಂಬಂಧ ಆಗುತ್ತೆ? ಅಷ್ಟಕ್ಕೂ ಆಶ್ರಮದಲ್ಲಿರೋರಿಗೆ ಏನು ಪ್ರಾಬ್ಲಮ್ ಆಗಿದೆ? ಏನಕ್ಕೆ ಬೇಲ್ ಸಿಗಬೇಕು? ಏನು ಕರೆಕ್ಟಾಗಿ ಹೇಳಿಯತ್ತೆ? ಏನು ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಿಯತ್ತೆ. ವೇದಾಂತ್ ಹತ್ರ ಮಾತಾಡಿ ಬೇಲ್ ಕೊಡಿಸೋ ಜವಾಬ್ದಾರಿ ನಂದು. ವೇದಾಂತ್ ಕೂಡ ಲಾಯರೇ. ಅಯ್ಯೋ, ಅವ್ರಿಗೆ ಆಲ್ರೆಡಿ ಬೇಲ್ ಸಿಕ್ಕಾಯ್ತು, ಅದಕ್ಕೆ ಬೇಜಾರಾಗ್ತಾಯಿದೆ. ಬೇಲ್ ಸಿಕ್ಕಿದ್ರೆ ಖುಷಿ ಪಡ್ಬೇಕಲ್ವಾ ಅತ್ತೆ? ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ಅದು ಆ ಥರ ಅಲ್ಲ. ನಮ್ಮ ಆಶ್ರಮದಲ್ಲಿ ಒಬ್ಬರು ವಯಸ್ಸಾಗಿರೋರು ಇದ್ದರು. ಅವ್ರ ಮಗ ಆಸ್ತಿ ವಿಚಾರಕ್ಕೆ ಆಶ್ರಮಕ್ಕೆ ನುಗ್ಗಿ ಅವ್ರ ಮೇಲೆ ಕೈ ಮಾಡಿದ್ದ. ಅವನ ಮೇಲೆ ಆಶ್ರಮದವರು ಕೇಸ್ ಹಾಕಿದ್ರು. ಮತ್ತೆ ಬೇಲ್ ಸಿಕ್ಕಿದೆ, ಮತ್ತೆ ಆಶ್ರಮಕ್ಕೆ ಬಂದು ಗಲಾಟೆ ಮಾಡ್ತಾನೆ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದಿದ್ದು. ಹೋಗ್ಲಿ ಬಿಡಮ್ಮ, ಅವ್ರ ವಿಚಾರ ನಮ್ಗೆ ಯಾಕೆ? ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ನನಗೆ ಯಾಕೋ ತುಂಬ ತಲೆನೋವ್ತಾ ಇದೆ, ಹೋಗಿ ರೆಸ್ಟ್ ಮಾಡ್ತೀನಿ.